ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 8ನೇ ತರಗತಿ ಪದ್ಯ 1 ಕನ್ನಡಿಗರ ತಾಯಿ. ಪದ್ಯದ ಸರಳ ಸಾರಾಂಶದೊಂದಿಗೆ ವಿವರಣೆಯನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪದ್ಯದ ಆಶಯವನ್ನು ನೋಡೋಣ. ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಅಂದರೆ ಆರಾಧಕನು ತನ್ನ ಆರಾಧ್ಯ ದೇವರನ್ನು ಗುಣಗಾನ ಮಾಡುವುದು ಅಂತ ಅರ್ಥ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಒಂದು ಆಶಯ ಆಗಿದೆ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅವೆಲ್ಲವೂ ಕೂಡ ನಮಗೆ ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎನ್ನುವುದು ಕವಿಯ ಆಶಯ. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನ ಎಲ್ಲ ಕಡೆ ಹರಡಬೇಕೆಂಬುದು ಎನ್ನುವುದು ಕವಿಯ ಆಶಯ ಆಗಿದೆ. ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋದಾದರೆ, ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 3/3/1883 ಜನಿಸ್ತಾರೆ. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಕಿಯಮ್ಮ. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ಎಂ ಗೋವಿಂದ ಪೈ ಅವರು. ಇವರು ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಕೂಡ ಜನಪ್ರಿಯರಾಗಿದ್ದರು. ರಾಷ್ಟ್ರಕವಿ ಗೋವಿಂದ ಪೈ ಅವರ ಮೊದಲ ಕವಿತೆ 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅವರ ಕವನ ಸಂಕಲನಗಳು ಯಾವ್ಯಾವೆಂದರೆ ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್ನ ರುಬಾಯಿಗಳನ್ನು ಭಾಷಾಂತರ ಮಾಡಿದ್ದಾರೆ. ವೈಶಾಖ ಮತ್ತು ಗೋಲ್ಕತಾ ಖಂಡಕಾವ್ಯಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರು ರಚಿಸಿರುವ ಕೃತಿಗಳು ಯಾವ್ಯಾವಂದರೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದಂತಹ ಕೃತಿಗಳು. 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವಿಸಿದೆ ಇವರಿಗೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾದವರು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇನ್ನು ಪದ್ಯದ ಮೊದಲಿನ ಪ್ಯಾರಾದ ಸಾಲುಗಳನ್ನು ನೋಡೋದಾದರೆ, ಪದ್ಯವನ್ನು ಹಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಗಮನಿಸಿ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನಿತೋ ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಇದು ಪದ್ಯದ ಮೊದಲಿನ ಪ್ಯಾರ. ಇನ್ನು ಸಾಲುಗಳ ಅರ್ಥ ಏನು ಅಂದರೆ, ಕನ್ನಡ ತಾಯಿ ನಿನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದಲ್ಲಿ ಕವಿ ಹೇಳಿರುವಂತಹ ಆಶಯ. ನಮ್ಮ ತಪ್ಪುಗಳನ್ನೆಲ್ಲ ಕೂಡ ನೀನು ತಾಳ್ಮೆಯಿಂದ ಸಹಿಸು, ಅಕ್ಕರೆಯಿಂದ ನಮ್ಮನ್ನು ಆಳು, ನೀನೇ ನಮ್ಮ ಬಾಳು, ಹಾಗೆಯೇ ನಿನ್ನನ್ನು ಮರೆತು ನಾವು ಬಾಳಲಾರೆವು. ನಮ್ಮ ತನು ಕನ್ನಡ, ನಮ್ಮ ಮನಸ್ಸು ಕನ್ನಡ, ನಮ್ಮ ನುಡಿ ಕನ್ನಡ. ನಮ್ಮ ಕನ್ನಡ ತಾಯಿ ನಾವು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಮಕ್ಕಳಂತೆ ಕಾಪಾಡುತ್ತಾಳೆ. ನಮ್ಮ ಬದುಕು ಕನ್ನಡ, ನಮ್ಮ ನುಡಿ ಕನ್ನಡ, ನಮ್ಮ ತನು ಕನ್ನಡ, ನಮ್ಮ ಮನ ಕನ್ನಡ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಕವಿ
ಮೊದಲ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳು ಅಂದರೆ ಅಣ್ಣನೀವ ಕಾಯನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು, ತೆನೆಯ ಕೆನೆಯ ಗಾಳಿಯೋ ಖಗಮೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ, ಇಲ್ಲಿ ಅಳಿದು ಉಳಿದುದೇ ಜೇನು ಸುರಿವ ಹಾಲು ಹರಿವ ದಿವಂ ಭುವಿ ಗಿಳಿದಿದು. ಇದು ಸಾಲುಗಳು. ಇನ್ನು ಸಾರಾಂಶ ಅಂದರೆ ಕನ್ನಡ ನಾಡಿನಲ್ಲಿ ವಿವಿಧ ಹಣ್ಣು ಕಾಯಿಗಳನ್ನು ನೀಡುವ ಮರ ಗಿಡಗಳು ಇವೆ. ಹಾಗೆಯೇ ತರತರವಾದ ಹೂವು ಪತ್ರೆಗಳನ್ನು ನೀಡುವ ಲತೆಗಳು ಕೂಡ ಇವೆ. ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ. ಪಕ್ಷಿ ಪ್ರಾಣಿ ಹಾವುಗಳ ಸಮೂಹ ಇದೆ ಕರ್ನಾಟಕದಲ್ಲಿ. ನದಿ ನಗರ ಪರ್ವತಗಳ ಸಾಲುಗಳು ಇವೆ. ಇಲ್ಲಿ ಇಲ್ಲದ ಸೌಂದರ್ಯ ಎಲ್ಲೂ ಇಲ್ಲ. ಜೇನು ಸುರಿಯುವ ಹಾಲು ಹರಿಯುವ ಸ್ವರ್ಗ ಭೂಮಿ ನಮ್ಮ ಕನ್ನಡ ನಾಡು ಎಂದು ಕವಿ ತನ್ನ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸಿದ್ದಾರೆ 2ನೇ ಒಂದು ಪ್ಯಾರಾದಲ್ಲಿ. ನಂತರದ ಸಾಲುಗಳನ್ನು ಗಮನಿಸಿ. 3ನೇ ಪ್ಯಾರಾ. ಜೈನರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ ಮಧ್ವ ಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವ ಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೆಣ್ಯರ ತಾಯೇ ನಿನ್ನ ಬಸಿರೆ ಒನ್ನಗಣಿ ವಿದ್ಯಾರಣ್ಯರ. ಸಾರಾಂಶ ಅಂದರೆ ಜೈನ ಧರ್ಮದಲ್ಲಿ ದಿಗಂಬರ ಶ್ವೇತಾಂಬರ ಎಂಬ ಸಂಪ್ರದಾಯ ಭೇದಗಳು ಹುಟ್ಟುವ ಮೊದಲು ಜೈನ ಧರ್ಮವು ಅರ್ಹಂತ ಅನೇಕಾಂತ ಎಂಬ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು. ಮೊದಲಾದ ಪಂಗಡಗಳಿಂದ ವಿಕ್ರಮ ಶಕದ 136ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಶಕ 80-81ರಲ್ಲಿ ಅದು ದಿಗಂಬರ ಶ್ವೇತಾಂಬರ ಸಂಪ್ರದಾಯಗಳೆಂದು ಕವಲೊಡೆಯುತ್ತೆ. ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘವೆಂದು ಹೆಸರಾಗುತ್ತೆ. ಪದ್ಮನಂದಿ ಎಂಬ ಮೊದಲನೆಯ ಹೆಸರುಳ್ಳ ಕೊಂಡ ಕುಂದಾಚಾರ್ಯನು ಈ ಮೂಲ ಸಂಘದ ಮುಂದಾಳುವೆಂದು ಒಂದು ಗಣದ ಒಡೆಯನೆಂದು ಕೂಡ ಕಂಡುಬರುತ್ತದೆ. 3ನೇ ಪ್ಯಾರಾದ ಮೊದಲ ಸಾಲಾದಂತಹ ಜೈನರಾದ ಪೂಜಪಾದ ಕೊಂಡ ಕುಂದವರ್ಯರ ಸಾಲಿನ ಅರ್ಥ. ಇನ್ನು ಕನ್ನಡದ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಲಕ್ಷ್ಮೀಶ, ಹಾಗೆಯೇ ಕವಿರತ್ನ ಜನ್ನ, ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಕೂಡ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ದಾಸ ಶ್ರೇಷ್ಠರಾದಂತಹ ಪುರಂದರದಾಸರು, ಕನಕದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿ ದಾಸ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತರು. ಹೀಗೆ ಕನ್ನಡ ನಾಡಿನ ಕವಿ ಶ್ರೇಷ್ಠರ ಹಿರಿಮೆಯನ್ನು ನಾವು 3ನೇ ಪ್ಯಾರಾದಲ್ಲಿ ನೋಡಬಹುದು. ಇನ್ನು 4ನೇ ಪ್ಯಾರಾ ಅಂದರೆ ಅಳೆಯ ಬೀಡ ಬೇಳನಾಡ ಮಾಡ ಮೆನಿತೊ ಸುಂದರಂ ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತೊ ಬಂಧುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡುವುದೆಲ್ಲ ಹಿಂಗೆತೆಯನು ಬಾಳ ಸುಳ್ಳ ನಮ್ಮೆ ತ್ರಿಷಿಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನುಕ್ಕಿಸು. ಸಾಲುಗಳ ಅರ್ಥ ಅಂದರೆ ಹಳೇಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯವನ್ನು ಜಗದ್ವಿಖ್ಯಾತಿ ಮಾಡಿದದು ಅಲ್ಲಿನ ಶಿಲ್ಪಕಲಾ ಸೌಂದರ್ಯ. ಇಲ್ಲಿಯ ಬಿಳಿಯ ಕೊಳದ ಕಾರ್ಕಳದ ಅಂದರೆ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ, ಇದು ಕಾರ್ಕಳ ಎನ್ನುವಂತಹದ್ದು. ಶ್ರವಣಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ. ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತಾರೆ ಕವಿಯಲ್ಲಿ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯಪೂರ್ಣವಾಗಿ ಈ ಒಂದು 4ನೇ ಪ್ಯಾರಾದಲ್ಲಿ ವಿವರಿಸಿದ್ದಾರೆ ಅಥವಾ ವರ್ಣಿಸಿದ್ದಾರೆ. ನಂತರದ ಒಂದು ಪ್ಯಾರಾವನ್ನು ಗಮನಿಸಿ. 5ನೇ ಪ್ಯಾರಾ. ತನ್ನ ಮರೆಯ ಕಂಪನರಿಯ ಅದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ ಹೊಸ ತುಸಿರಿಂ ತೀಡಿದನ್ನ ಸುರುಬಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು ಹೊಸ ಸುಗಂಧ ದೊಸೆಗೆಯಿಂದ ಜಗದಿ ಹೆಸರ ಹಬ್ಬಿಸು. ಸಾಲುಗಳ ಅರ್ಥ ಅಂದರೆ ನಮ್ಮಲ್ಲೇ ಸಿಗುವಂತಹ ಸಂಕೋಚದ ಸ್ವಭಾವದ ಕಸ್ತೂರಿ ಮೃಗವು ಅಂತರಂಗದ ಕಂಪನ್ನ ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ನಮ್ಮ ನುಡಿಯ ಸೊಬಗನ ಅಂದಚಂದವನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿದ್ದಾರೆ. ಕನ್ನಡ ಕಸ್ತೂರಿಯನ್ನು ಹೊಸತು ಸಿರಿಂ
ತೀಡಿದನ್ನ ಸುರುಬಿಯಲ್ಲಿ ಅಂದರೆ ನೀನದನ್ನು ನವಶಕ್ತಿಯಿಂದ ಎಬ್ಬಿಸಿ ಹೊಸ ಸುಗಂಧದ ಹೊಸಿಗೆಯಿಂದ ಜಗತ್ತಿನ ವಿಸ್ತಾರಕ್ಕೂ ಹಬ್ಬಿಸು. ಕನ್ನಡವು ಸರಳವೂ ಸುಲಭವೂ ಸುಂದರವಾದ ಭಾಷೆಯಾಗಿದೆ. ಇದನ್ನು ಹೆಚ್ಚು ಹೆಚ್ಚು ಸಂಶೋಧನೆಗಳಿಂದ ಶ್ರೀಮಂತ ಭಾಷೆಯನ್ನಾಗಿ ಮಾಡು. ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿಸಬೇಕು ಎಂದು ಕವಿ ಕನ್ನಡದ ಹೆಸರನ್ನು ಜಗತ್ತಿನಲ್ಲಿ ಹಬ್ಬಿಸಬೇಕು ಎಂದು ಪ್ರಾರ್ಥಿಸುವ ಸಾಲುಗಳೇ 5ನೇ ಒಂದು ಪ್ಯಾರಾದಲ್ಲಿ ನೋಡಬಹುದು. ಇನ್ನು ಕಡೆಯದು 6ನೇ ಪ್ಯಾರ. ನಮ್ಮೆದೆಯಂ ತಾಯೇ ಬಲಿಸು, ಎಲ್ಲರ ಬಾಯಲ್ಲಿ ನೆಲೆಸು, ನಮ್ಮ ಮನಮನೊಂದೆ ಕಲಿಸು, ಇದನೊಂದನೇ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದೆಮಗೆ ತೋರುವೆ. ಸಾರಾಂಶ ಅಂದರೆ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಹೆಚ್ಚುವಂತೆ ನಾವು ಎಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವಂತೆ, ಕನ್ನಡ ಭಾಷೆಗೆ ಹೊಸ ಶಕ್ತಿ ತುಂಬಿಸುವಂತೆ, ಕನ್ನಡದ ಹೆಸರನ್ನು ಜಗತ್ತಿನಲ್ಲಿ ಹಬ್ಬಿಸುವ ಸಾಮರ್ಥ್ಯವನ್ನು ಕೊಡು ಎಂದು ಕವಿ ಇಲ್ಲಿ ಕೋರುತ್ತಾರೆ. ಕನ್ನಡಿಗರ ಹೃದಯ ಶ್ರೀಮಂತಿಕೆ ಹೆಚ್ಚಾಗಲಿ, ಹಾಗೆಯೇ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯೂ ಕೂಡ ಮೂಡಿ ಬರಲಿ. ಹಾಗೆಯೇ ಕನ್ನಡ ಭಾಷೆಗೆ ಹೊಸ ಶಕ್ತಿ ತುಂಬಿಸು, ಕನ್ನಡದ ಹೆಸರನ್ನು ಜಗತ್ತಿನಲ್ಲಿ ಹಬ್ಬಿಸುವಂತಹ ಸಾಮರ್ಥ್ಯವನ್ನು ಕೊಡು ತಾಯಿ ಎಂದು ಇಲ್ಲಿ ಕವಿ ಕನ್ನಡ ಮಾತೆಯನ್ನು ಬೇಡಿಕೊಳ್ಳುತ್ತಾರೆ. ಇದಾಗಿದೆ 8ನೇ ತರಗತಿ ಪದ್ಯ 1 ಕನ್ನಡಿಗರ ತಾಯಿ ಸರಳ ಸಾರಾಂಶದೊಂದಿಗೆ ವಿವರಣೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.